ಗೈಸ್, ನೀವು ಸ್ಟೂಡೆಂಟಾ ಅಥವಾ ಎಂಪ್ಲಾಯಿನಾ? ನಿಮಗೆ ಲೋನ್ ಬೇಕಾ? ಸೊ ನಿಮಗೆ 3,000ದಿಂದ 50,000 ರೂಪಾಯಿವರೆಗೂ ಲೋನ್ ಸಿಗುತ್ತೆ. ಜಸ್ಟ್ 2 ನಿಮಿಷದಲ್ಲೇ ನೀವು ಲೋನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅದನ್ನು ಪಡ್ಕೋಬೋದು. ಸೊ ಇನ್ಸ್ಟಂಟಾಗಿ ನಿಮ್ಮ ಬ್ಯಾಂಕಿಗೆ ಲೋನ್ ಅಮೌಂಟ್ ಅನ್ನೋದು ರಿಸೀವ್ ಆಗುತ್ತೆ. ಸೊ ನಾನು ನಿಮಗೆ ಅಪ್ಲೈ ಮಾಡೋದು ಹೇಗೆ, ಆ ಒಂದು ಲೋನ್ನ ಪಡ್ಕೊಳ್ಳೋದು ಹೇಗೆ ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಾಚ್ ಮಾಡಿ. ಸೊ ಗೈಸ್ ನೋಡಿ, ಆ್ಯಪ್ನ ಹೆಸರು ಬಂದುಬಿಟ್ಟು ಪಾಕೆಟ್ ಅಂತ. ಸೊ ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಬೇಗ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈ ಒಂದು ಆ್ಯಪನ್ನು ನೀವು ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ. ಗೆಟ್ ಸ್ಟಾರ್ಟೆಡ್ ಅಂತ ಇದೆ, ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಓಕೆ ಮಾಡಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ, ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ನೋಟಿಫಿಕೇಷನ್ ಅಲೋ ಮಾಡೋದಿರುತ್ತೆ, ಅಲೋ ಮಾಡ್ಕೊಳ್ಳಿ. ಸೊ ಅಲೋ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಸೊ ಟಿಕ್ ಮಾರ್ಕ್ನ ಓಕೆ ಮಾಡಿದರೆ ನಿಮಗೆ ವಾಟ್ಸಪ್ಪಿಗೆ ಮೆಸೇಜ್ ಬರುತ್ತೆ. ಸೊ ಇಲ್ಲಾಂದರೆ ಮೆಸೇಜ್ ಬರೋದಿಲ್ಲ. ಓಕೆ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ OTP ಬಂದು OTP ಮುಗಿದ ಮೇಲೆ ಮತ್ತು ನೀವು ನಿಮ್ಮ ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಿಮಗೆ ನೀವು ಕಾಲೇಜ್ ಸ್ಟೂಡೆಂಟಾ ಅಥವಾ ಸ್ಯಾಲರಿಡ್ ಎಂಪ್ಲಾಯಿನ ಅಥವಾ ಸೆಲ್ಫ್ ಎಂಪ್ಲಾಯಿನ ಅಂತ ಸೆಲೆಕ್ಟ್ ಮಾಡೋದಿರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ನಿಮಗೆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿರುತ್ತೆ, ನಿಮ್ಮ ಭಾಷೆ ಯಾವುದು ಅಂತ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ 4 ಪ್ರೋಸೆಸ್ ಇರುತ್ತೆ. ಸೊ ಈ 4 ಪ್ರೋಸೆಸ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನೀವು ಲೋನ್ನ ಪಡ್ಕೋಬೋದು. ಓಕೆ, ಸೊ ಕೆಳಗಡೆ ಕಂಪ್ಲೀಟ್ ಅಪ್ಲಿಕೇಶನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪ್ರೋಸೆಸ್ನ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಮೊದಲನೇ ಪ್ರೋಸೆಸ್ನಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತೆ. ಇದರಲ್ಲಿ ನಿಮ್ಮ ಹೆಸರು ಮತ್ತು ನೀವು ಜೆಂಡರು ಯಾವುದು, ಮೇಲಾ ಫೀಮೇಲಾ, ಅದಾದಮೇಲೆ ಸಿಂಗಲ್ ಮ್ಯಾರಿಡ್ ಅಂತ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ವಾಟ್ಸಪ್ ನಂಬರ್ ಕೊಡ್ತೀರಾ ಅಂದರೆ ಕೊಡಿ, ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬೇಕು ಅಂದರೆ ಮಾತ್ರ. ಅದಾದಮೇಲೆ ನಿಮ್ಮ ಪ್ರಾಪರ್ಟಿ ಅಂದರೆ ನಿಮ್ಮ ಮನೆ ಯಾವುದು, ಅಂದರೆ ನಿಮ್ಮ ಮನೆ ನಿಮ್ಮ ಪೇರೆಂಟ್ಸ್ ಹೆಸರಲ್ಲಿದೆಯಾ ಅಥವಾ ನಿಮ್ಮ ಹೆಸರಲ್ಲಿದೆಯಾ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು ಅಥವಾ ನೀವು ಸದ್ಯ ಇರುವಂಥ ಅಡ್ರೆಸ್ಸು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ನೆಕ್ಸ್ಟು KYC ಇನ್ಫಾರ್ಮೇಷನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ವಿಡಿಯೋ KYC ಇರುತ್ತೆ, ಆಧಾರ್ ಕಾರ್ಡ್ ವೆರಿಫಿಕೇಷನ್ ಇರುತ್ತೆ. ಸೊ ಎರಡರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮಗೆ ಸಿಂಪಲ್ಲಾಗಿ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ ಮತ್ತು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಅದನ್ನು ಎಂಟರ್ ಮಾಡ್ಕೊಂಬಿಟ್ಟು OTP ಇರುತ್ತೆ, OTP ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸ್ಟೂಡೆಂಟ್ ಇನ್ಫಾರ್ಮೇಷನ್ ರಿಲೇಟೆಡ್ ವೆರಿಫಿಕೇಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ. ಅದಾದಮೇಲೆ ನಿಮಗೆ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸೆಲೆಕ್ಟ್ ಮಾಡೋದಿರುತ್ತೆ. ಸೊ ನಿಮ್ಮ ಕಾಲೇಜ್ ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಪಿನ್ ಕೋಡ್ ಎಂಟರ್ ಮಾಡ್ಕೋಬೇಕು. ಅದಾದಮೇಲೆ ವಿಚ್ ಕಾಲೇಜ್ ಆರ್ ಯು ಸ್ಟಡಿಯಿಂಗ್ ಅಂದರೆ ಅಟೆಂಡಿಂಗ್ ಅಂದರೆ ಯಾವ ಕಾಲೇಜ್ ಹೆಸರು. ಅದಾದಮೇಲೆ ಸಿಟಿ ಮತ್ತು ಸ್ಟೇಟು ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕೆಳಗಡೆ ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟು ಮತ್ತು ನೀವು ಕಾಲೇಜ್ನ ಯಾವಾಗ ಸ್ಟಾರ್ಟ್ ಮಾಡಿದ್ದೀರಾ ನೀವು. ಸೊ ಓಕೆ, ಸೊ ನೀವು ಎಷ್ಟು ವರ್ಷ ಬೇಕು ಅಂದರೆ ಯಾವಾಗ ಕಂಪ್ಲೀಟ್ ಆಗುತ್ತೆ ನಿಮ್ಮ ಗ್ರ್ಯಾಜುಯೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಬ್ಯಾಚುಲರ ಅಥವಾ ಮಾಸ್ಟರ್ ಡಿಗ್ರಿನ ಅಥವಾ ಪ್ರೊಫೆಷ್ನಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ನೆಕ್ಸ್ಟ್ ಮತ್ತು ಕೆಳಗಡೆ ಏನು ಸ್ಪೆಷಲೈಸೇಷನ್ ಇದೆ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಟೈಪ್ ಆಫ್ ಅಟೆಂಡೆನ್ಸ್ ಯಾವ ಥರ ಇದೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಸ್ಟೂಡೆಂಟ್ ID ಕಾರ್ಡ್ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಫ್ರಂಟು ಮತ್ತು ಬ್ಯಾಕು 2 ಫೋಟೋಗಳನ್ನು ನೀವು ಅಪ್ಲೋಡ್ ಮಾಡಬೇಕು. ಅಲ್ಲಿ ಪ್ಲಸ್ ಅಂತ ಇದ್ದಾರೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಓಕೆ, ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪು ಟೇಕ್ ಸೆಲ್ಫಿ. ಓಕೆ, ಸೊ ನಿಮ್ಮ ಒಂದು ಸೆಲ್ಫಿನ ತೊಗೊಳ್ಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಈ ಥರ ಬರುತ್ತೆ. ಸೊ ಮೇಲ್ಗಡೆ ಓಪನ್ ಕ್ಯಾಮ್ರಾ, ಸೊ ಅದನ್ನು ಅಲೋ ಮಾಡ್ಕೊಳ್ಳಿ. ಸೊ ಅಲೋ ಮಾಡ್ಕೊಂಡ್ಬಿಟ್ಟು ಸೆಲ್ಫಿನ ತೊಗೊಂಡ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಾದಮೇಲೆ ನಿಮ್ಮ ಎಲ್ಲ ಒಂದು ಪ್ರೊಸೆಸ್ ಏನಿರುತ್ತೆ ನೋಡಿ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಕೆಳಗಡೆ ಕಂಪ್ಲೀಟ್ ಅಪ್ಲಿಕೇಶನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ನಿಮ್ಮ ಲೋನ್ ನಿಮಗೆ ಎಷ್ಟು ಎಲಿಜಿಬಲ್ ಇದ್ದೀರಾ ಅಂತ ನಿಮಗೆ ಒಂದು ಲೋನ್ನ ತೋರಿಸುತ್ತೆ. ಸೊ ನಮಗೆ ಇಲ್ಲಿ 20,000 ರೂಪಾಯಿ ಲೋನ್ ಎಲಿಜಿಬಲ್ ಇದ್ದೀವಿ ಅಂತ ತೋರಿಸಿದ್ದಾರೆ. ಸೊ ಈಗ ನಾನು 20,000 ರೂಪಾಯಿವರೆಗೂ ಲೋನ್ನ ಪಡ್ಕೋಬೋದು, ಲೋನ್ ಅಮೌಂಟ್. ಓಕೆ, ಅದಾದಮೇಲೆ ನಿಮಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಕೇಳುತ್ತೆ. ಸೊ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೀವು ಈ ಒಂದು ಲೋನ್ ಅಮೌಂಟ್ನ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ಈ ಥರ ನಿಮಗೆ ಲೋನ್ ಅಪ್ರೂವ್ ಆಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ. ಓಕೆ, ಸೊ ಮೆಸೇಜ್ ಬಂದಾದಮೇಲೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಿಮಗೆ ಲೋನ್ ಅಗ್ರಿಮೆಂಟ್ ಇರುತ್ತೆ. ಆ ಒಂದು ಲೋನ್ ಅಗ್ರಿಮೆಂಟ್ನ ಓಕೆ ಮಾಡ್ಕೊಂಡ್ರಿ ಅಂದರೆ ಮುಗೀತು, ನಿಮಗೆ ಲೋನ್ ಅಮೌಂಟ್ ಅನ್ನೋದು ಈಸಿಯಾಗಿ ನಿಮ್ಮ ಬ್ಯಾಂಕಿಗೆ ಸಿಗುತ್ತೆ. ಅಗ್ರಿಮೆಂಟ್ ಓಕೆ ಮಾಡ್ಕೊಳ್ಳೋಕ್ಕೆ OTP ಬರುತ್ತೆ. ಸೊ OTP ಎಂಟರ್ ಮಾಡಿಕೊಂಡು ನೀವು ಅಗ್ರಿಮೆಂಟ್ನ ಅಪ್ರೂವ್ ಮಾಡಿಕೊಂಡು
ಲೋನ್ನ ಪಡ್ಕೋಬೋದು. ಸೊ ಲೋನ್ ಅಮೌಂಟು ನಿಮಗೆ ನಿಮ್ಮ ಬ್ಯಾಂಕಿಗೆ ಇನ್ಸ್ಟಂಟಾಗಿ ಆ್ಯಡ್ ಆಗುತ್ತೆ, ಅಂಡರ್ ಪ್ರೊಸೆಸ್ನಲ್ಲಿ ಇದೆ. ಓಕೆ, ಸೊ ಆ ಒಂದು ಅಮೌಂಟ್ ಅನ್ನೋದು ಈಸಿಯಾಗಿ ಇನ್ಸ್ಟಂಟಾಗಿ 24 ಅವರ್ ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆ್ಯಡ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಲೋನ್ನ ಪಡ್ಕೋಬೋದು. ನೋಡಿ, ಈ ರೀತಿಯಾಗಿ ಇವತ್ತು ಆ್ಯಪಲ್ಲಿ ನೀವು ಲೋನ್ಗೆ ಅಪ್ಲೈ ಮಾಡಿ ಲೋನ್ನ ಪಡ್ಕೋಬೋದು. ಸೊ ನೀವು ಸ್ಟೂಡೆಂಟ್ ಆಗಿದ್ರು ಕೂಡ ನಿಮಗೆ ಲೋನ್ ಸಿಗುತ್ತೆ, ನೀವು ಎಂಪ್ಲಾಯ್ ಆಗಿದ್ರು ಕೂಡ ಲೋನ್ ಸಿಗುತ್ತೆ, ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ಬಿಸ್ನೆಸ್ ಇದ್ದರೂ ಕೂಡ ನಿಮಗೆ ಲೋನ್ ಸಿಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಪ್ರೊಸೆಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಲೋನ್ ಈಸಿಯಾಗಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.